ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಫೇವ್ರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ, ಒಂದು ಒಳ್ಳೆ ಲೈವ್ ಅಪರ್ಚುನಿಟಿ ಸಿಕ್ಕಿತ್ತು, ಲೈವ್ ಬರೋ ಅಪರ್ಚುನಿಟಿ ಸಿಕ್ಕಿತ್ತು. ಲೈವ್ ಬಂದೆ, ನೋಡಿದ್ರಲ್ಲ ಏನಾಯ್ತು ಅಂತ. ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೆ. ಹಾಗೆ ನಿಮ್ಗೆ ಯಾವ ರೀತಿ ಕಾಣಿಸುತ್ತಲ್ಲ ಆ ರೀತಿ ನನಗೂ ಕಾಣಿಸ್ಲಿ ಅಂತ ನಾನು ನನ್ನ ಟ್ಯಾಬ್ ನಲ್ಲಿ ಲೈವ್ ನೋಡ್ತಾ ಇದ್ದೆ ಈ ಕಡೆಯಿಂದ. ಓಕೆನಾ, ನಾನೇ ಮಾಡಿರೋ ಲೈವ್ ನಾನೇ ಈ ಕಡೆ ನೋಡ್ತಾ ಇದ್ದೆ. ಸೊ ನೋಡ್ತಾ ಇರ್ಬೇಕಾದ್ರೆ ಮಿಡ್ಲ್ ಅಲ್ಲಿ ಒಂದ್ಸಲ ತಿರುಗಕ್ ಶುರುವಾಯ್ತು, ಬಫರಿಂಗ್ ಆಗಕ್ ಶುರುವಾಯ್ತು. ಹಾಗೆ ನೋಡ್ತಾ ಇದ್ದಾಗ ಲೈವ್ ಸ್ಟಾಪೇ ಆಗೋಯ್ತು ಗುರು. ಏನಾಯ್ತು ಅಂತ ನಂಗೆ ಅರ್ಥನೇ ಆಗಿಲ್ಲ ಒಂದೇ ಸಲ. ಇಲ್ಲಿ ನೋಡಿದ್ರೆ ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ರೆ ಸ್ಟ್ರೀಮಿಂಗ್ ಅಂತ ತೋರಿಸ್ತಾ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಬಟ್ ಇಲ್ಲಿ ಸ್ಟಾಪ್ ಆಗೋಯ್ತು. ಏನಾಗಿದೆ ಅಂತಂದ್ರೆ ಯೂಟ್ಯೂಬ್ ನಲ್ಲೇ ಒಂದ್ ಸಮಸ್ಯೆ ಇದೆ ಅಂತ. ಈ ಮಧ್ಯಾಹ್ನ ಟೈಮ್ ನಲ್ಲಿ ಯಾರ್ಯಾರು ಲೈವ್ ಸ್ಟ್ರೀಮ್ ಮಾಡ್ತಾ ಇದಾರೋ ಅವರಿಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂತೆ. ಓಕೆನಾ, ನಮ್ಮ ವೇದಾಂತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಲ್ಲೂ ಕೆಲವು ಟೀಚರ್ಸ್ ಇದನ್ನ ಫೇಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ನಾನು ಸುಮ್ಮನೆ ಬೇಜಾರಲ್ಲಿ ಕೂತಿದ್ದೆ. ಆಮೇಲೆ ಬಸವರಾಜ್ ಸರ್ ಕಾಲ್ ಬಂತು, ಏನಾಗಲ್ಲ ಬಿಡು, ಯೂಟ್ಯೂಬ್ ಪ್ರಾಬ್ಲಮ್ ಅದು, ನಿನ್ ತಪ್ಪಿಲ್ಲ ಅಂತ ಹೇಳಿ ಎಲ್ಲ ಸಮಾಧಾನ ಮಾಡಿದ್ಮೇಲೆ ಇವಾಗ ಈ ವಿಡಿಯೋ ಮಾಡೋದಕ್ಕೆ ನಿಂತಿದ್ದೇನೆ. ಓಕೆನಾ, ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ನ್ಯೂಮರಿಕಲ್, ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ನ ತಗೊಬಂದಿದ್ದೇನೆ. ಅಂದ್ರೆ ಕ್ವಶನ್ಸ್ ಲಿಸ್ಟ್ ಕೊಡ್ತಾ ಹೋಗ್ತೇನೆ ಗೈಸ್. ಇದು ನಿಮ್ದು ಆಕ್ಚುಲಿ ನಾನು ಇದನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗಲ್ಲ, ಫೈನಲ್ ಎಕ್ಸಾಮ್ಗೆ. ಅದೇ ಕ್ವಶನ್ಸ್ ಇಲ್ಲೂ ಅದೇ ಅಲ್ಲೂ ಅದೇ. ಓಕೆನಾ, ಅಲ್ಲೇ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದಕ್ಕೂ ಸೇಮ್ ಇರುತ್ತೆ. ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಲೀಸ್ಟ್ ಅನ್ನ ತಗೊಂಡ್ಬಂದಿದ್ದೇನೆ. ಯಾವಾಗ ನೋಡಿದ್ರು ಕೇಳ್ತಾ ಇರ್ತೀರಲ್ಲ, ಅಣ್ಣ ನ್ಯೂಮರಿಕಲ್ ಪ್ಲೀಸ್, ಈ ರೀತಿ ಎಲ್ಲ ಕಮೆಂಟ್ ನೋಡಿದ್ದೆ ನಾನು. ಸೊ ನ್ಯೂಮರಿಕಲ್ ಎಲ್ಲ ಒಂದ್ ಕಡೆಗೆ, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನೆಲ್ಲ ಒಂದ್ ಕಡೆ ಹಾಕೊಂಡು ಮಾಡಿದ್ದೇನೆ. ತಡ ಮಾಡಲ್ಲ, ಇನ್ಮೇಲೆ ನಿಮ್ಮ ಕ್ವಶನ್ ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ. ಓಕೆನಾ, ಈ ರೀತಿ ಇದೆ ನಮ್ಮ ಏನಿದು PDF, ಈ ತರ ಇದೆ. ಇದರಲ್ಲಿ 5 ಮಾರ್ಕ್ ಕ್ವಶನ್ಸ್ ಇದೆ. ನ್ಯೂಮರಿಕಲ್ ಅಂದ್ರೆ ಎಲ್ಲ ಬಂತು, ಬರೀ 5 ಮಾರ್ಕ್ ನ್ಯೂಮರಿಕಲ್ ಅಷ್ಟೇ ಅಲ್ಲ, 2 ಮಾರ್ಕ್ ನ್ಯೂಮರಿಕಲ್, 3 ಮಾರ್ಕ್ ನ್ಯೂಮರಿಕಲ್ ಎಲ್ಲಾನು ಇದ್ರಲ್ಲಿ ಇನ್ಕ್ಲೂಡ್ ಆಗಿದೆ. ಓಕೆನಾ, 5 ಮಾರ್ಕ್ ನ್ಯೂಮರಿಕಲ್ ನೋಡಿ ಇಲ್ಲಿದೆ. ಚಾಪ್ಟರ್ ವೈಸ್ ಮಾಡಿದ್ದೀನಿ, ಇದೊಂದು ಇಂಪಾರ್ಟೆಂಟ್, ಚಾಪ್ಟರ್ ವೈಸ್ ಇಟ್ಟಿದ್ದೀನಿ. ಓಕೆನಾ, ಈ ಚಾಪ್ಟರ್ ಪ್ರಕಾರ ಏನಿದೆ ಅಂತ. ಬಟ್ ಟೈಪ್ ಮಾಡಕ್ ಬೋರ್ ಹೊಡಿತಾ ಇತ್ತು ಗುರು, ಅಷ್ಟೆಲ್ಲ ಫುಲ್ ಕ್ವಶನ್ ಟೈಪ್ ಮಾಡ್ತಾ ಇಲ್ಲ. ಏನ್ ಮಾಡಿದೆ ಅಂತಂದ್ರೆ ಆ ಕ್ವಶನ್ ನ ಸಾರಾಂಶ ಟೈಪ್ ಮಾಡಿದ್ದೇನೆ. ಈಗ ಫಾರ್ ಎಕ್ಸಾಂಪಲ್ 2 ಪಾಯಿಂಟ್ ಕ್ವಶನ್ ಯಾವ ತರ ಇರುತ್ತೆ ಗೊತ್ತಲ್ವ, ಇಷ್ಟು ಉದ್ದ ಇರುತ್ತೆ. ಬಟ್ ನಾನು ಆ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ಅನ್ನೋದನ್ನ ಬರ್ದಿಟ್ಟಿದ್ದೇನೆ. ಓಕೆನಾ, 2 ಪಾಯಿಂಟ್ ಚಾರ್ಜಸ್, 4 ನ್ಯಾನೋಕೂಲಮ್, 8 ನ್ಯಾನೋಕೂಲಮ್, 2 ಜಾಗದಲ್ಲಿದೆ, ಅದ್ರ ನಡುವೆ ಇರೋ ಸಪರೇಷನ್ ಅದನ್ನು ಬರ್ದಿದ್ದೇನೆ. ಅವ್ರು ಏನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ಆರೋ ಮಾರ್ಕ್ ಹಾಕಿ ಮಾಡಿದ್ದೇನೆ. ನೋಡಿ ಇಲ್ಲಿ ನೋಡಿ, ಆರೋ ಮಾರ್ಕ್ ಇದೆ ಅಂದ್ರೆ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತ. ಈ ಕ್ವಶನ್ ಅಲ್ಲಿ 2 ಅಂಶಗಳನ್ನ ಅವ್ರು ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ, ಒಂದು ಫಸ್ಟ್ ಏನ್ ಕೇಳ್ತಾ ಇದ್ದಾರೆ, ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಾ ಇದ್ದಾರೆ. ಮಿಡ್ ಪಾಯಿಂಟ್ ನಲ್ಲಿ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್. ಹಾಗೆ ಇಲ್ಲೇನ್ ಕೇಳ್ತಾ ಇದ್ದಾರೆ, ಇಲ್ಲಿ 4 ನ್ಯಾನೋಕೂಲಮ್ ಚಾರ್ಜ್ ಅನ್ನ ತೆಗೆದು 8 ನ್ಯಾನೋಕೂಲಮ್ ಚಾರ್ಜ್ ಹಾಕಿದ್ರೆ ಏನಾಗುತ್ತೆ ಕತೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ಈ ರೀತಿ ಏನ್ ಕೊಟ್ಟಿದಾರೋ ಅದನ್ನ ನಾರ್ಮಲ್ ಕ್ವಶನ್ ರೀತಿ ಬರ್ಕೊಂಡಿದ್ದೇನೆ, ಏನ್ ಕೇಳ್ತಾ ಇದಾರೋ ಅದನ್ನ ಆರೋ ಮಾರ್ಕ್ ಹಾಕಿ ಬರ್ಕೊಂಡಿದ್ದೇನೆ. ಓಕೆನಾ, ಈಗ ನ್ಯೂಮರಿಕಲ್ ಸಾಲ್ವ್ ಮಾಡೋದು ಹೇಗೆ, ಟಿಪ್ಸ್ ಹೇಳ್ತೀನಿ ಕೇಳಿ. ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕೆ ಒಂದೇನಂದ್ರೆ ಹೆದರ್ಬಾರದು, ಆಯ್ತಾ. 3 ಪಾಯಿಂಟ್ಸ್ ಇದೆ, 3 ಪಾಯಿಂಟ್ಸ್ ಅನ್ನ ಫಾಲೋ ಮಾಡಿದ್ರೆ ಆಯ್ತು. 3 ಸ್ಟೆಪ್ಸ್ ಇದೆ. ಸ್ಟೆಪ್ ನಂಬರ್ 1, ಪ್ರಶ್ನೆಯನ್ನ ಸರಿಯಾಗಿ ಓದುವುದು. ಪ್ರಶ್ನೆ ಸರಿಯಾಗಿ ಓದಿದ್ಮೇಲೆ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ನಲ್ಲಿ 2 ಪ್ರಶ್ನೆ ಓದಿದಿರಾ ಅಂದ್ರೆ ನಿಮ್ಗೆ ಅಲ್ಲಿ 2 ಗೊತ್ತಾಗಿರುತ್ತೆ. ಏನ್ ಗೊತ್ತಾಗಿರುತ್ತೆ, ಒಂದನೇದು ಅವರು ಏನ್ ಕೊಟ್ಟಿದ್ದಾರೆ ಅನ್ನೋದು, ಎರಡನೇದು ಅವ್ರು ಏನ್ ಕೇಳ್ತಾ ಇದ್ದಾರೆ ಅನ್ನೋದು. ಏನ್ ಕೊಟ್ಟಿದ್ದಾರೆ, ಏನ್ ಕೇಳ್ತಾ ಇದ್ದಾರೆ. ಸ್ಟೆಪ್ ನಂಬರ್ 3, ಏನ್ ಕೊಟ್ಟಿದ್ದಾರೆ, ಏನ್ ಕೇಳ್ತಾ ಇದ್ದಾರೆ ಅನ್ನೋದು ನೀವು ನೋಡಿದ ತಕ್ಷಣ, ನೀವು ಅದ್ರ ಚಾಪ್ಟರ್ ಗೊತ್ತಿದ್ರೆ ನಿಮ್ ತಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಫಾರ್ಮುಲಾ ಹೊಳೆಯುತ್ತೆ. ಸೊ ಆ ಫಾರ್ಮುಲಾ ಹಾಕೋದು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟರ್ ಕೊಟ್ರೆ ಅದೇ ಲೆಕ್ಕ ಮಾಡ್ಕೊಡತ್ತಲ್ವಾ. ಸೊ ಆನ್ಸರ್ನ ಬರೆಯೋದು. ಕೆಲವರು ಆನ್ಸರ್ ಬರ್ದು ಹಂಗೆ ಬರ್ತಾರೆ. ಅಷ್ಟೇ ಅಲ್ಲ, ಆನ್ಸರ್ ಬರೆದ್ಮೇಲೆ ಆ ಆನ್ಸರ್ಗೆ ಸಂಬಂಧಪಟ್ಟಂತ SI ಯೂನಿಟ್ ಅನ್ನ ಬರೆಯೋದನ್ನ ಮರಿಬೇಡಿ. ಓಕೆನಾ, ಅದೇ ರೀತಿ ಇದೆ ನೋಡಿ, ಸೆಕೆಂಡ್ ಚಾಪ್ಟರ್ ಮೇಲೆ ಏನೇನಿದೆ ಎಲ್ಲ ಇದೆ. ಫಸ್ಟ್ ಚಾಪ್ಟರ್ ಅಲ್ಲಿ ತುಂಬಾ ಕಮ್ಮಿ ನ್ಯೂಮರಿಕಲ್ ಕಾಣುತ್ತೆ ನಿಮ್ಗೆ PDF ಅಲ್ಲಿ. ಯಾಕಂದ್ರೆ ಲಾಸ್ಟ್ 10 ಇಯರ್ಸ್ ಕ್ವಶನ್ ಪೇಪರ್ ನೋಡಿ ಅನಲೈಸ್ ಮಾಡಿ ಅಲ್ಲಿ ಯಾವ ಪ್ಯಾಟರ್ನ್ ಅಲ್ಲಿ ಕೇಳಿದಾರೋ ಆ ರೀತಿ ಮಾಡ್ಕೊಂಡಿರೋ, ಆ ರೀತಿ ಇಲ್ಲಿ ಕ್ವಶನ್ ಪೇಪರ್ ನ ಅಂದ್ರೆ ಆ ಕ್ವಶನ್ಸ್ ನ ಅರೇಂಜ್ ಮಾಡಿದ್ದೇನೆ. ಓಕೆನಾ, ಲಾಸ್ಟ್ 10 ಇಯರ್ಸ್ ನೋಡಿದ್ರೆ ಫಸ್ಟ್ ಚಾಪ್ಟರ್ ಇಂದ ಕಮ್ಮಿ ಕ್ವಶನ್ಸ್ ಕೇಳಿದ್ದಾರೆ ನ್ಯೂಮರಿಕಲ್, ಸೆಕೆಂಡ್ ಚಾಪ್ಟರ್ ಇಂದ ತುಂಬಾ ಜಾಸ್ತಿ ನ್ಯೂಮರಿಕಲ್ ಕೇಳಿದ್ದಾರೆ. ಸೊ ಅವೆಲ್ಲ ಅಲ್ಲೇ ಇದೆ. ಓಕೆನಾ, ಅದೇ ಕರೆಂಟ್ ಎಲೆಕ್ಟ್ರಿಸಿಟಿ ಇದೆ, ಡಯಾಗ್ರಾಮ್ ಬೇಸ್ಡ್ ಇರುವಂತ ಕ್ವಶನ್ಸ್ ಇದೆ, ಕರೆಂಟ್ ಕಂಡುಹಿಡಿಯೋದು ಎಲ್ಲ ಇಲ್ಲೇ ಇದೆ. ಓಕೆನಾ, ಅದೇ ರೀತಿ
ಯಾವ್ಯಾವ ಚಾಪ್ಟರ್ ಇಂದ ನ್ಯೂಮರಿಕಲ್ ನ ನಿಮ್ಗೆ ಕೇಳ್ತಾರೋ ಅದೇ ಚಾಪ್ಟರ್ ಇಂದ ಇದೆ. ಎಲ್ಲಾ ಚಾಪ್ಟರ್ ಇಂದು ಸುಮ್ನೆ ತಂದು ತುಂಬಿಸ್ಲಿಲ್ಲ. ಓಕೆನಾ, ಅದೊಂದು ನೆನಪಿರ್ಲಿ. 3 ಮಾರ್ಕಿನ್ ನ್ಯೂಮರಿಕಲ್ ಇದು ಇದೆ. ಇದನ್ನು ಚಾಪ್ಟರ್ ವೈಸ್ ಅರೇಂಜ್ ಮಾಡಿದ್ದೇನೆ ನೋಡಿ. 3 ಮಾರ್ಕಿನ್ ನ್ಯೂಮರಿಕಲ್ ನ ನಿಮ್ಗೆ ಫಸ್ಟ್ ಚಾಪ್ಟರ್ ಇಂದ ಕೇಳಲ್ಲ. ಸೊ ಫಸ್ಟ್ ಚಾಪ್ಟರ್ ಇಲ್ಲಿ ಇಟ್ಟೇ ಇಲ್ಲ ನಾನು. 3 ಮಾರ್ಕಿನ್ ನ್ಯೂಮರಿಕಲ್ ಎಲ್ಲಿಂದ ಕೇಳ್ತಾರೋ ಅದನ್ನ ಮಾತ್ರ ಇಟ್ಟಿದ್ದೇನೆ. ಓಕೆನಾ. ಸೊ 3 ಮಾರ್ಕ್ ನ್ಯೂಮರಿಕಲ್, ಅದೇ ರೀತಿ 2 ಮಾರ್ಕ್ ನ್ಯೂಮರಿಕಲ್ ಕೂಡ ಇದೆ, ಸರಿನಾ. 2 ಮಾರ್ಕಿನ್ ನ್ಯೂಮರಿಕಲ್. ಸೊ ಈ ರೀತಿ ಎಲ್ಲಾ ಕ್ವಶನ್ಸ್ ನಿಮ್ಗೆ ಬೇಕಾಗಿರುವಂತದ್ದು ಎಲ್ಲ ಇದ್ರಲ್ಲಿದೆ. ಈ PDF ನ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಚ್ಚೋ ವ್ಯವಸ್ಥೆಯನ್ನ ಮಾಡಿರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.